ಸುದೀಪ್ ಸರ್ಗೆ ನಾನು ನೋಡಿದ್ರೆ ಅವ್ರು ಹಳೆ ಲವರ್ ನೆನಪಾಗ್ತಾರೆ ಏನೋ ಗೊತ್ತಿಲ್ಲ. ನಾನು ನೋಡಿದ್ರೆ ಬಹಳ ಕ್ವಾಟ್ಲೆ ಅವ್ರಿಗೆ. ವಿಷ್ಣು ಅನ್ನೋ ಹೆಸರಲ್ಲಿ ಪ್ರೀತಿ ಇದೆ, ವಿಷ್ಣು ಅನ್ನೋ ಹೆಸರಲ್ಲಿ ಭಾವ ಇದೆ, ಭಾವನೆ ಇದೆ, ಒಟ್ಟಾರೆ ಶಕ್ತಿ ಇದೆ. ಆ ಥರ ಒಂದು ಶಕ್ತಿಯನ್ನ ಇವರ ಚಿತ್ರಕ್ಕೆ ಬಳಸ್ಕೊಂಡು ವಿಷ್ಣು ಪ್ರಿಯ ಅನ್ನೋ ಒಂದು ಸುಂದರವಾದ ಶೀರ್ಷಿಕೆಯನ್ನು ಇಟ್ಕೊಂಡು 90ರ ದಶಕದ ಅದ್ಭುತವಾದ ಒಂದು ಕಥೆಯನ್ನ ನಿರ್ದೇಶಕ ಕುಮಾರ್ ಅವರು ನಮ್ಮ ಮಿತ್ರರಾದ ಕೆ ಮಂಜು ಅವರಿಗೆ ಅತ್ಯುತ್ತಮವಾದ ಗೀತೆ. ಶ್ರೇಯಸ್ ಹೆಸರಲ್ಲಿ ಉಮೇಶ್ ಹೇಳಿದಾಗೆ ಹೆಸರಲ್ಲೇ ಶ್ರೇಯಸ್ ಇದೆ. ಪ್ರತಿಭಾವಂತ ಹುಡುಗ, ಭವಿಷ್ಯದ ಪೈರು ಅಂತ ಹೇಳಕ್ ಇಷ್ಟಪಡ್ತೀನಿ. ಶ್ರದ್ಧೆ ಭಕ್ತಿ ಹೆಚ್ಚು. ಯಾಕೆಂದ್ರೆ ಇತ್ತೀಚೆಗೆ ನನ್ನ ಜೊತೆಲಿ ಕೆಲಸ ಮಾಡಿದ್ರು, ಅದು ಇನ್ನೊಂದು ಪ್ರೆಸ್ ಮೀಟಲ್ಲಿ ಮಾತಾಡೋಣ. ನನ್ನ ಅನುಭವವನ್ನು ಹೇಳ್ತೀನಿ. ತುಂಬಾ ಕಾಳಜಿ ಇರ್ತಕ್ಕಂಥ ಹುಡುಗ. ಬೆಳಿಗ್ಗೆ ನನಗಿಂತ ಮೊದಲು ಸೆಟ್ಗೆ ಬರ್ತಾರೆ ಇವರು. ನನಗಿಂತ ಮೊದಲು ಸೆಟ್ಗೆ ಬಂದವರು ಇಬ್ಬರೇ, ಒಬ್ಬರಲ್ಲಿ ಕೂತಿದ್ದಾರೆ. ಹೆದರಿಸ್ತಾ ಇದ್ರು ನನಗಿಂತ ಸೆಟ್ ಕಾರಲ್ಲಿ ಬಂದು ಕೂತ್ಕೊಂಡು ನಿದ್ದೆ ಮಾಡೋರು ಅವರು. ಸಮಯನೇ ಹೇಳ್ತಿರ್ಲಿಲ್ಲ, ನೀವು ಬಂದು ಕಾಯ್ತಿದ್ರಿ. ಅದಾದ್ಮೇಲೆ ಶ್ರೇಯಸ್ಸು. ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ನಮ್ಮ ವೃತ್ತಿಯಲ್ಲಿ ನಮಗೆ ಭಕ್ತಿ ಇದ್ದಾಗ, ಶ್ರದ್ಧೆ ಇದ್ದಾಗ, ಆ ಕೆಲಸದಲ್ಲಿ ನಾವು ಏನನ್ನಾದ್ರೂ ಸಾಧಿಸಬೇಕು ಅಂತಿದ್ದ ಪ್ರತಿಯೊಬ್ಬರು ಕೂಡ ಕೆಲಸಕ್ಕೆ ಮೊದಲೇ ಹಾಜರಾಗ್ತಾರೆ. ಶ್ರೇಯಸ್ಸಲ್ಲಿ ಆ ಎಲ್ಲ ಗುಣಗಳನ್ನು ನಾನು ಕಂಡೆ. ಈ ಚಿತ್ರ ದೊಡ್ಡ ಯಶಸ್ವಿ ಆಗಲಿ ನಾವೆಲ್ಲ ನಿರೀಕ್ಷೆ ಮಾಡ್ತಾ ಇದ್ವಿ. ಯಾಕೆಂದ್ರೆ ಬಹಳ ವರ್ಷಗಳ ನಂತರ ಒಂದು ಪ್ರೇಮ ಕಥೆ ಬರ್ತಾ ಇದೆ. ಹಲವಾರು ಜಾನರ್ ಸಿನಿಮಾಗಳೆಲ್ಲ ನಮ್ಗೀಗ ಬರ್ತಾ ಇದೆ. ಈ ರೀತಿಯ ಚಿತ್ರ ಬಹಳ ವಿರಳ ಈಗ ಸದ್ಯಕ್ಕೆ. ಈ ಚಿತ್ರ ಯಶಸ್ವಿ ಆಗಲಿ ಅಂತ ನಾನು ಹೃದಯ ತುಂಬಿ ನಾನು ಆಶಿಸ್ತೀನಿ. ಜೊತೆಲಿ 48 ಸಿನಿಮಾ ಮಾಡಿದಂಥ ಕೆ ಮಂಜು ಅವರಿಗೆ ಅಭಿನಂದಿಸ್ತೀನಿ. ಯಾಕೆಂದ್ರೆ ನಿರ್ಮಾಣ ಸಂಸ್ಥೆಗಳು ಉಳ್ಕೊಳ್ಳೋದಿಲ್ಲ. ಈಗ ಶುಕ್ರವಾರ ಒಂದೊಂದು ನಿರ್ಮಾಣ ಸಂಸ್ಥೆ ಬರುತ್ತೆ, ಎಲ್ಲಿ ಹೋಗುತ್ತೆ ಅಂತಲೇ ಗೊತ್ತಿಲ್ಲ. ಒಂದು ಸಂಸ್ಥೆ ಸ್ಥಿರವಾಗಿ 48 ಚಿತ್ರಗಳನ್ನು ಮಾಡಿಕೊಂಡು ಸೋಲು ಗೆಲುವು ಎಲ್ಲವನ್ನ ಸಮನಾಗಿ ಸ್ವೀಕರಿಸಿ ಇವತ್ತಿಗೂ ಕೂಡ ಚಿತ್ರಗಳನ್ನ ಮಾಡ್ತಕ್ಕಂಥ ಒಂದು ಎದೆಗಾರಿಕೆ ಇರ್ತಕ್ಕಂಥ ಈ ಗಂಡುಗಲಿಗೆ ನಾನು ನಿಜವಾಗ್ಲೂ ಅಭಿನಂದಿಸಲೇಬೇಕು. ಒಂದು ಸಿನಿಮಾ ಸೋಲ್ತಿದ್ದಾಗೇನೆ ವೆಕ್ಸ್ ಆಗ್ಬಿಡುತ್ತೆ, ಯಾಕಪ್ಪ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ. ಮರಳಿ ಯತ್ನವ ಮಾಡು. ಎಲ್ಲಿ ಸೋಲಿದೆಯೋ ಅಲ್ಲೇ ಗೆಲುವನ್ನು ಕಾಣಬೇಕು ಅನ್ನೋ ಅವರ ಛಲ ಇದೆಯಲ್ಲ, ಅದನ್ನು ನಾವು ಮೆಚ್ಕೊಳ್ಳೇಬೇಕು. ಆದಷ್ಟು ಬೇಗ ಅರ್ಧ ಸೆಂಚುರಿ ಮಾಡಿ ಸೆಂಚುರಿ ಹತ್ರ ಹೋಗಿ ಉತ್ತಮ ಸದಭಿರುಚಿ ಚಿತ್ರಗಳನ್ನು ಮಾಡಿ ಕನ್ನಡ ಚಿತ್ರರಂಗ ಇವತ್ತು ಹೇಗಿದೆ ಅಂತ ನಾನು ಹೇಳಬೇಕಾಗಿಲ್ಲ, ನಿಮ್ಗೆಲ್ಲ ಗೊತ್ತಿದೆ. ತುಂಬಾ ಸಮಸ್ಯೆಯಲ್ಲಿದೆ. ಯಾಕಿದೆ ಅಂದ್ರೆ ಚಿತ್ರಗಳು ಯಾವುದೂ ಕೂಡ ಸ್ಥಿರವಾಗಿ ನಿಲ್ತಾ ಇಲ್ಲ. ಎಲ್ಲೋ ಅಪರೂಪಕ್ಕೆ ಒಂದು ಸುದೀಪ್ ಅವ್ರ ಚಿತ್ರ ಬರ್ಬೋದು, ಇನ್ನೊಂದು ಸ್ಟಾರ್ ಚಿತ್ರ ಬರ್ಬೋದು. ಉಳಿದಂತೆ ಬೇರೆ ಸಮಯಗಳಲ್ಲಿ ಚಿತ್ರಗಳು ನಿಲ್ತಾ ಇಲ್ಲ. ಹಲವಾರು ಕಾರಣಗಳಿದೆ. ಈ ನಿಲ್ತಾ ಇಲ್ಲ ಅಂತ ಯಾವ ಪದ ನಾನು ಬಳಸ್ತಾ ಇದ್ದೀನಿ, ಅದ್ರ ಮಧ್ಯೆ ಒಳ್ಳೊಳ್ಳೆ ಚಿತ್ರಗಳು ಕೂಡ ಕೊಚ್ಕೊಂಡು ಹೋಗ್ತಾ ಇದೆ. ಈ ಮಹೇಶ್ ಸಿನಿಮಾ ಮಾಡ್ತಾರೆ, ನಮ್ಮ ಗುರುದೇಶ್ ಪಾಂಡೆ ಅವ್ರು ಸಿನಿಮಾ ಮಾಡ್ತಿರ್ತಾರೆ. ಎಲ್ಲರೂ ಕೂಡ ಸಿನಿಮಾ ಸಕ್ಸಸ್ ಆಗಬೇಕು ಅಂತ ಶ್ರಮ ಪಡ್ತಿರ್ತಾರೆ. ಅವರ ಶ್ರಮ ಕೊಚ್ಚಿ ಹೋಗಬಾರ್ದು, ಸ್ಥಿರವಾಗಿ ನಿಲ್ಲಬೇಕು. ಹಾಗಾದಾಗ ಮಾತ್ರ ಚಿತ್ರರಂಗ ಗಟ್ಟಿಯಾಗಿ ನಿಲ್ಲುತ್ತೆ. ಈ ಚಿತ್ರ ದೊಡ್ಡ ಯಶಸ್ವಿ ಆಗುವಂತ ಎಲ್ಲ ಸೂಚನೆಗಳನ್ನು ಕೂಡ ಕೊಟ್ಟಿದೆ. ಶ್ರೇಯಸ್ಸು ಉತ್ತಮ ನಾಯಕ ನಟರಾಗಿ ಚಿತ್ರರಂಗದಲ್ಲಿ ನಿಲ್ಲಲಿ ಅಂತ ನಾನು ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಶುಭವಾಗಿದ್ದೀನಿ. ಆಮೇಲೆ ಬರ್ತ್ಡೇ 25 ಹೇಗಮ್ಮ ಸಂಖ್ಯೆ? ಅದು 25 ಪ್ಲಸ್ ಕೌಂಟ್ ಇಲ್ಲ ಏನದು 20? ಅವರು ಒರಿಜಿನಲ್ ವಯಸ್ಸು ಹೇಳ್ಬಾರ್ದು ಅಂತನಾ? ಹೇಗೆ ಅದು? 25 ಸರ್ ನಿಮ್ಗೆ? ಅಲ್ಲಲ್ಲ, ನಾನು ಬೇರೆ ಪ್ರಶ್ನೆ ಕೇಳ್ಬೇಕು. ನೀವು ಮೇಡಮ್ ಅವ್ರು ಇಲ್ಲೇ ಕೂರ್ಸ್ಕೊಂಡಿದ್ದೀರಾ ನೀವು? ಬಿಡಿ, ಆಯ್ತು. ಎನಿವೆ, ನಿಮ್ಮ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ನಿಮಗೆ. ಭಗವಂತ ನಿಮಗೆ ಆಯಸ್ಸು, ಆರೋಗ್ಯ, ಕೀರ್ತಿ, ಯಶಸ್ವಿ ಎಲ್ಲವನ್ನ ಕೊಟ್ಟು ನೂರಾರು ಕಾಲ ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ ಅಂತ ಈ ವೇದಿಕೆ ಮುಖಾಂತರ ಹಾರೈಸ್ತಾ, ಒಳ್ಳೆ ಕಾರ್ಯಕ್ರಮ ಇದು. ನೋಡಿ ಎಷ್ಟು ಜನ ಕಾಯ್ತಾ ಕೂತಿದ್ದಾರೆ, ಎಷ್ಟು ಜನ ಬಂದಿದ್ದಾರೆ, ಎಷ್ಟು ಜನ ನಿಮ್ಮ ಅಭಿಮಾನಿಗಳಿದ್ದಾರೆ. ಸುದೀಪ್ ಸರ್ ಅಷ್ಟೇ ಅಭಿಮಾನಿಗಳು ನಿಮ್ಗೂ ಇದಾರಲ್ಲ ಸರ್? ನಾನು ಇದಕ್ಕೆ ಕಾಯ್ತಾ ಇದ್ದೆ.
ಥ್ಯಾಂಕ್ ಯು ವೆರಿ ಮಚ್. ನಿಮ್ಮನ್ನ ಇಲ್ಲಿ ಕಾದೆ ನಾನು ನನ್ನ ತಳ್ಬಿಟ್ರಿ ನೀವು ಅಲ್ಲಿಂದ. ಇರಲಿ, ಆಯ್ತು. ಥ್ಯಾಂಕ್ ಯು. ಮತ್ತೊಮ್ಮೆ ಸುದೀಪ್ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮನ ಟ್ರೈಲರ್ ರಿಲೀಸ್ ಮಾಡಿದ್ರೆ ಥ್ಯಾಂಕ್ ಯು. ಒಳ್ಳೇದಾಗಲಿ, ಶುಭವಾಗಲಿ. ಮೊಬೈಲ್ ಡೌನ್. ಮತ್ತೆ ಬರ್ತಾರಮ್ಮ. ಇಲ್ಲ ಇಲ್ಲ, ನಿಮ್ ಜೊತೆಗೆ ನೀವು ಮಾತಾಡಿದ ತಕ್ಷಣ. ಎಲ್ಲ ಗಣ್ಯರಿಗೂ, ಹೊಸ ಕಲಾವಿದರೆಲ್ಲ ಬಂದಿದ್ದಾರೆ. ಇಲ್ಲಿ ನೆರೆದಿರೋ ಅಷ್ಟು ಅಭಿಮಾನಿಗಳಿದ್ದಾರೆ. ಎಲ್ರಿಗೂ ನನ್ನ ಅನಂತ ನಮಸ್ಕಾರಗಳು. ಕೆ ಮಂಜು ಅವರು ಪಿಕ್ಚರ್ಗಳು ಮಾಡ್ತಾ ಇದ್ರು. ನಮ್ಮ ಯಜಮಾನರು ತುಂಬ ಹೇಳ್ತಾ ಇದ್ರು, ನಮ್ಮ ಶ್ರೇಯಸ್ಸು ತುಂಬ ಚಿಕ್ಕವನು, ಓದ್ತಾ ಇದ್ದ, ಎಲ್ಲ ಮಾಡ್ತಾ ಇದ್ದ. ಮಂಜು, ಇನ್ಮೇಲೆ ನನ್ನನ್ನು ಬಿಟ್ಬಿಡು, ನಿನ್ನ ಮಗನ ಹಾಕೊಂಡು ಪಿಕ್ಚರ್ ಮಾಡೋದು. ಇವತ್ತು ಅವರಿದ್ದಿದ್ರೆ ಎಷ್ಟು ಸಂತೋಷ ಪಟ್ಟಿರೋದು ನನಗೆ ಗೊತ್ತಿಲ್ಲ. ತುಂಬ ಚೆನ್ನಾಗಿದೆ ಟ್ರೈಲರ್, ಎಲ್ಲರೂ ನೋಡಿದ್ದೀವಿ. ಸಾಂಗ್ಸ್ ಚೆನ್ನಾಗಿದೆ, ಮಗ ಚೆನ್ನಾಗಿ ಮಾಡಿದ್ದಾನೆ. ಕಲಾವಿದರು ಬೆಳಿಬೇಕು ಅಂದರೆ ತಮಗೆ ತಾನೇ ಬೆಳೆಯೋಕ್ಕಾಗಲ್ಲ. ಅಭಿಮಾನಿಗಳು ಪ್ರೀತಿಸೋರು ಬೇಕು. ಆ ಒಂದು ಅಭಿಮಾನ ಸಿಕ್ಕೋವರೆಗೂ ಯಾರೇ ಕಲಾವಿದರು ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲಿ ಶ್ರೀರಕ್ಷೆ ಇದ್ದಂಗೆ ಕಲಾವಿದರಿಗೆ ಅಭಿಮಾನಿಗಳ ಶ್ರೀರಕ್ಷೆ ಬೇಕು. ಈ ಮಗನಿಗೂ ಎಲ್ಲರ ಅಭಿಮಾನ ಸಿಕ್ಕಲಿ, ಪ್ರೀತಿ ಸಿಕ್ಕಲಿ, ಶ್ರೇಯಸ್ಸಾಗಿ ಆ ದೇವರು ಚೆನ್ನಾಗಿ ಮಾಡಲಿ. ಎಲ್ಲರೂ ನೋಡಿ ಪಿಕ್ಚರು. ಇವಾಗೆಲ್ಲ ಥಿಯೇಟ್ರಿಗೆ ಬರೋದೇ ಸ್ವಲ್ಪ ಕಷ್ಟ ಆಗಿದೆ. ಅಂಥದ್ರಲ್ಲಿ ಒಳ್ಳೊಳ್ಳೆ ಪಿಕ್ಚರ್ ಬಂದಾಗ ಯಾರಾದರೂ ನೋಡ್ತಾರೆ. ಸೊ ಹಾಗಾಗಿ ಈಗ ಫ್ಯಾಮಿಲೀಸ್ ಪಿಕ್ಚರ್ ನೋಡಕ್ಕೆ ಬರಬೇಕು. ಆ ಥರ ಪಿಕ್ಚರ್ಗಳು ತೆಗೆದಾಗ ನಿಜವಾಗಲೂ ಇಂಪ್ರೂವ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ಆಗಲಿ ಈ ಪಿಕ್ಚರಿಂದ ಹಾಗೆ ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ನೋಡೋ ಥರ ಆಗಲಿ, ಒಳ್ಳೇದಾಗಲಿ. ತಮಿಳು ಮತ್ತು ಮಲಯಾಳಿ ಸರ್ 50 ಆಯಿತು. ಆದರೆ 16 ಸಿನಿಮಾ ಪ್ಲಸ್ ಮಿಸ್ ಆಗೋಯ್ತು ನನಗೆ. 15 ಸಿನಿಮಾ ತಿರ್ಗಾ. ಯಾಕೆಂದರೆ ನಾನು ಆರಾಧ್ಯ ದಿವ ನನ್ನ ಗುರುಗಳು ಇಲ್ಲ. ಇದ್ದರೆ ವರ್ಷಕ್ಕೊಂದು ಸಿನಿಮಾ, 15 ಸಿನಿಮಾ ಅಂದರೆ 65 ಸಿನಿಮಾ ಆಗ್ತದೆ ಅಂತ. ಯಾಕೆಂದರೆ ಪ್ರತಿಯೊಂದು ವರ್ಷಕ್ಕೊಂದು ಸಿನಿಮಾ ನನಗೆ ನಮ್ಮ ಅಣ್ಣ ವಿಷ್ಣು ಸರ್ ಸಿನಿಮಾ ಮಾಡೋಕ್ಕೆ ಪರ್ಮಿಷನ್ ಕೊಟ್ಬಿಟ್ಟಿದ್ರು. ಅಂದರೆ ಅವ್ರ ಹತ್ರ ಇಂದ ಕಲ್ತಿದ್ದು ತುಂಬ ಇದೆ. ನಾನು ನಿಜವಾಗ್ಲೂ ಅವ್ರು ಹೇಳೋರು ಹೊರಟ ಉಂಬ ಅಂತ ಸತ್ಯ. ಅಂದರೆ ಅವರು ತಿದ್ದು ಇವತ್ತು ಈ ಶೀಲೆನ ಬೆಳೆಸಿದ್ದು ಇವತ್ತು ಈ ಮಟ್ಟಕ್ಕಾಗಿದ್ದೀನಿ. ದಿನ ಒಂದು ಸತಿ ನೆನೆಸ್ಕೊಳ್ತಲ್ಲ, ಅವ್ರು ಹೇಳೋಕ್ಕಾಗಲ್ಲ. ಮಿಸ್ ಮಾಡ್ಕೊಡೋದು ಮಿಸ್ ಬಾಸ್ ಅಷ್ಟೇ. ಆಮೇಲೆ ಇವತ್ತು ನಿಜವಾಗ್ಲೂ ಹೇಳ್ಬೇಕು ಅಂದರೆ ನಮ್ಮ ಮಗ ಇಲ್ಲ ಸುದೀಪ್ ನಾನು ಹೇಳಿದೆ, ಅಪ್ಪ ಪಾಪ ಖಾಲಿ ಇಟ್ಬಿದ್ದೈತೆ ಯಾಕಾರಿದೆಪ್ಪ ಅಂತ. ಕ್ರಿಕೆಟ್ ಅವರೇನಂದರೆ ಒಬ್ಬ ಕಲಾವಿದರಾಗಿ, ಸ್ಪೋರ್ಟ್ಸ್ ಮ್ಯಾನ್ ಆಗಿ ಎಲ್ಲ ವಿಷಯದಲ್ಲೂ ಸುದೀಪ್ ಅವ್ರು ಏನಾದ್ರು ಮಾಡಿದ್ರೆ ಅದು ಸಕ್ಸಸ್ಸೇ. ಅವ್ರು ಕ್ರಿಕೆಟ್ಟು ನೋಡಿದಾಗ ನಿಜವಾಗ್ಲೂ ಮೈ ಜುಮ್ಮನಿಸೋದೆ. ರೆಗ್ಯುಲರ್ ಆಟಗಾರರಂಗೆ ಆಡಲ್ಲ, ಅಷ್ಟು ಚೆನ್ನಾಗಿ ಆಟ ಆಡಿಸಿ ಟೀಮ್ನ ಕಟ್ಟಿ ನಿಲ್ಲಿಸುವಂಥದ್ದು ಆರ್ಡಿನರಿ ಅಲ್ಲ. ನಿಜವಾಗ್ಲೂ ಥ್ಯಾಂಕ್ ಯು ಸರ್. ಇವತ್ತು ಆ ಒಂದು ಸ್ಥಾನನ ನೀವು ಸ್ಪೋರ್ಟ್ಸಲ್ಲೂ ಗೆದ್ದಿದ್ದೀರಾ, ಚಿತ್ರರಂಗದವ್ರು ಗೆದ್ದಿದ್ದೀರಾ, ಜನಗಳ ಮಂದಲ್ಲೂ ಗೆದ್ದಿದ್ದೀರಾ. ಒಂದು ಬಿಗ್ ಬಾಸ್ ಅಂತ ಕಾರ್ಯಕ್ರಮ ಮಾಡೋದು ಆರ್ಡಿನರಿ ಅಲ್ಲ. ಆ ಥರ ಒಂದು ಕಾರ್ಯಕ್ರಮ ಮಾಡಿ ಎಲ್ಲ ಸಕಲವನ್ನು ಮಾಡಿ ಜಯಿಸಬಲ್ಲ ಅಂತ ಒಬ್ಬ ಶಕ್ತಿ ಇರೋದು ಸುದೀಪ್ ಅವರು. ನಿಜವಾಗಿ ನಾನು ಕರೆದಾಗ ನಾನು ಹೇಳಿದೆ, ಬೇಡ ಪಾಪ ಅವ್ರು ತೊಂದರೆ ಹೋಗ್ಬೇಡ ಅಂದೆ. ಇಲ್ಲ ಇವತ್ತು ಅವ್ರ ಬಾಮ ಇದು ಪಿಕ್ಚರ್ ಪೂಜೆ ಅಲ್ಲೋಗದಲ್ಲಿ ಇಲ್ಲಿ ಬಂದವ್ರು ಅಂದರೆ ಥ್ಯಾಂಕ್ ಯು ಸರ್. ನಿಜವಾಗ್ಲೂ ನಾನು ಅಭಾರಿಯಾಗಿರ್ತೀನಿ. ಯಾಕಂದರೆ ಅವರು ಒಂದ್ಸತಿ ಮಾತು ಕೊಟ್ಟರೆ ಬರ್ತಾರೆ, ಬಂದು ನಿಂತ್ಕೊಳ್ತಾರೆ. ಇವತ್ತು ನನ್ನ ನೆಚ್ಚಿನ ನಿರ್ದೇಶಕರು ನಾಗ್ತಳ್ಳಿ ಚಂದ್ರಶೇಖರ್, ಎಸ್ ನಾರಾಯಣ್ ಸರು,
ಇಂದ್ರಜಿತ್ತು, ಸುಮಾರು ಜನ ಇವತ್ತು ಗುರುದೇಶ್ ಭಂಡ ಎಲ್ಲ ಇದ್ದಾರೆ. ನನಗೆ ಸಿನಿಮಾ ರಂಗ ನಿಜವಾಗ್ಲೂ ಚೆನ್ನಾಗಿದೆ. ನಾವೆಲ್ಲ ಸ್ವಲ್ಪ ತಪ್ತಾ ಇದೀವಿ ಅಂದರೆ ಫಸ್ಟು 100-120 ಸಿನಿಮಾ ಬರ್ತಾ ಇತ್ತು, ಗೆಲ್ತಾ ಇದ್ದವು. ಇವತ್ತು 290-300 ಸಿನಿಮಾ ಬರ್ತಾ ಇದೆ. ಅದು ನಿಲ್ತಾ ಇಲ್ಲ, ನಿಲ್ಲೋ ಥರ ಮಾಡಬೇಕು. ನಿಜವಾಗ್ ತುಂಬ ಹುಡುಗರು ಬಂದಿರೋ ಇವತ್ತೆಲ್ಲ ಹುಡುಗರು ಒಳ್ಳೊಳ್ಳೆ ಸಿನಿಮಾ ಮಾಡಿದ್ರೆ ನಿಜವಾಗ್ಲೂ ಖುಷಿ ಆಗ್ತದೆ. ಶಂಕರ್ ಆಗಿರ್ಬೋದು, ನಮ್ಮ ರಾಯಲ್ ಆಗಿರ್ಬೋದು, ಎಲ್ಲ ಪ್ರತಿಯೊಬ್ಬರು ಒಂದೊಂದು ಆಕ್ಟಿಂಗ್ ಮಾಡಿದಾಗ, ಸಿನಿಮಾ ಮಾಡಿದಾಗ ಅದು ನಿಲ್ಲೋಂಥ ಶಕ್ತಿ ಸಿಗ್ತಾ ಇಲ್ಲ. ಅದು ನಿಲ್ಲೋಂಥ ಸಿನಿಮಾ ಮಾಡಬೇಕು. ನಿಜವಾಗ್ಲೂ ಒಂದು ಟೈಮಲ್ಲಿ ಸುದೀಪ್ ಅವರು ಎಲ್ಲ ಹುಡುಗರಿಗೂ, ಪ್ರತಿಯೊಬ್ಬ ಹುಡುಗರಿಗೂ ಮುಂದೆ ಕರೆಸಿ ಎಲ್ಲ ಸಿನಿಮಾನು ಅವ್ರ ಜೊತೆಲಿದ್ದು ಹುಡುಗರಿಗೆಲ್ಲ ಮಾಡ್ತಾಯಿದ್ರು. ಇವಾಗ ಅವ್ರಿಗೂ ಇಂಟ್ರೆಸ್ಟ್ ಕಮ್ಮಿ ಯಾಕೆಂದರೆ ಈ ಹುಡುಗರು ಒಂದೊಂದ್ಸತಿ ಕೇಳಲ್ಲ ಅಂತ ಇರ್ಬೋದು. ನಿಜವಾಗ್ಲೂ ಎಲ್ಲದಕ್ಕೂ ಸಪೋರ್ಟ್ ಮಾಡ್ಕೊಂಡು ಎಲ್ಲ ಹುಡುಗರಿಗೂ ನಿಂತ್ಕೊಂಡು ಮಾಡ್ಕೊಂಡು, ದಯವಿಟ್ಟು ಸಹ ನಿಮ್ಮ ಮುಂದಾಳತ್ತು ನಾನು ಮನವಿ, ಈ ಚಿತ್ರರಂಗ ಉಳಿಬೇಕು ಅಂತ ಏನಾದ್ರು ದಯವಿಟ್ಟಿದ್ರೆ ನೀವು ಹುಡುಗರಿಗೆಲ್ಲ ಚೂರು ಬೆಳೆಸಿ ಉಳಿಸಿದ್ರೆ ಕಷ್ಟ. ಯಾಕಂದರೆ ಇವತ್ತು ಚಿತ್ರರಂಗಕ್ಕೆ ಎಲ್ಲರೂ ಸೀನಿಯರ್ಗಳು ಸಪೋರ್ಟ್ ಮಾಡೋದು. ಇವತ್ತು ಶ್ರೇಯಸ್ ಬಿಡಿ, ಅವನ ಸಿನಿಮಾ ಎಲ್ಲ 100 ದರ ಇರ್ತದೆ ನನಗೆ. ಅವನ ಸಿನಿಮಾದಲ್ಲಿ ಗೆಲ್ತಾನೆ, ಎರಡನೇ ಮಾತಿಲ್ಲ. ಅವನೇನಾಗಲಿ ಅವನು ಇವತ್ತಲ್ಲ ನಾಳೆ ಗ್ಯಾರಂಟಿ ಗೆಲ್ತಾನೆ. ನಾನು ಇನ್ನು ಮುಂದಕ್ಕೆ ತಮಿಳು, ಮಲಯಾಳಂ, ಕನ್ನಡ 3 ಸಿನಿಮಾನ ಮಾಡ್ತೀನಿ, ಇನ್ನೂ ಮಾಡ್ತೀನಿ ನನ್ನ ಮಗನಿಟ್ಟು. ಯಾಕೆಂದ್ರೆ ನನಗೆ ಗೊತ್ತು ನನ್ನ ಮಗನ ಪೊಟೆನ್ಷಿಯಲ್ ಏನಿದೆ ಅಂತ. ನಾನಂತೂ ಅವ್ನು ಬಿಡಲ್ಲ. ಯಾಕೆಂದ್ರೆ ಅವನಲ್ಲಿರೋ ಶ್ರದ್ಧೆಗೋಸ್ಕರ ನಾನು ಮಾಡ್ತೀನಿ. ಇಲ್ಲ ಅವ್ನಿಗೆ ಬಿಸ್ನೆಸ್ ಮಾಡೋದು 10 ಕೋಟಿ 20 ಕೋಟಿ ಕೊಟ್ಟು ಬಿಸ್ನೆಸ್ ಮಾಡಿಸ್ಬೋದಾಯ್ತು, ಮಾಡಲ್ಲ. ಅವ್ನು ಗೆಲ್ತಾನೆ, ಅವನಲ್ಲಿ ಟ್ಯಾಲೆಂಟ್ ಇದೆ. ಇವತ್ತು ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ನಂಗೆ ನಮ್ಮ ಮಗನಿಗೆ ಆಶೀರ್ವಾದ ಮಾಡಿದ್ರೆ ನನಗೆ ಬಿಡಿ, ನಾನು 50 ಸಿನಿಮಾ ಆಟೋಮೆಟಿಕ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಬರೀ ಫೋನಲ್ಲೇ ಸಿನಿಮಾ ಮಾಡ್ತೀನಿ, ಫೋನಲ್ಲೇ ಯೂಸ್ ಮಾಡ್ತಾ ಕೆಪಾಸಿಟಿ ನನಗಿದೆ. ಅದು ಎರಡನೇ ಮಾತಿಲ್ಲ. ಇವತ್ತು ನೀವೆಲ್ಲ ಬಂದು ಪ್ರೋತ್ಸಾಹಿಸಿದ್ರ ನಾನು ನಿಜವಾಗ್ಲೂ ಥ್ಯಾಂಕ್ಸು ನಮ್ಮ ಹುಚ್ಚ ಸುದೀಪ್ ಅವ್ರಿಗೆ. ಇವತ್ತು ಕಿಚ್ಚ ಸುದೀಪ್ ಅವರು. ಯಾಕೆ ಹುಚ್ಚ ಸುದೀಪ್ ಅವರು ಅಂದರೆ, ಈ ಸಿನಿಮಾ ನೋಡಿದಾಗ ಹುಚ್ಚ ಫಿಲಿಮ್ ಒಂದು ಸಿನಿಮಾ, ಆ ಸಿನಿಮಾದಲ್ಲಿ ಆ ಹುಚ್ಚದಲ್ಲಿ ನೋಡಿದಾಗ ಫಸ್ಟ್ ನಾವೇ ರೇಟ್ ತಂದು ಮಾಡಕ್ ಹೋದಾಗ ಉಸಿರಿ ಅವಾರ್ಡ್ಗಳು ಫೀಲಿಂಗ್ ಬಂತು. ಅದಕ್ಕೆ ಇವತ್ತು ಆ ಥರ ಯಶಸ್ವಿಯಾಗಲಿ, ಹುಚ್ಚ ಥರ ಯಶಸ್ವಿಯಾಗಲಿ ಅಂತ ನಾನು ಅದನ್ನು ಕೇಳ್ಕೊಂಡೆ. ಬೇರೆ ಅಲ್ಲ ಇನ್ನೊಂದೇನಂದ್ರೆ, ಅವರು ಸಿನಿಮಾನ ನಾನು ಅವತ್ತು ನೋಡಿದಾಗ ಆಮೇಲೆ ನೀವೆಲ್ಲ ಅನ್ಕೊಂಡಿದ್ದೀರಾ ಸುದೀಪ್ ಅವರು ಇಷ್ಟು ಬೇಗ ಸ್ಟಾರ್ ಆಗಿರ್ತಾರಪ್ಪ. ಅವ್ರು ಬಿದ್ದಿರೋ ಸಫರ್ಗಳು ಅವ್ರಿಗೆ ಗೊತ್ತಿದೆ. ಎಷ್ಟು ಸಫರ್ ಬಿದ್ರು, ಎಷ್ಟು ಸಿನಿಮಾ, ಎಷ್ಟು ನಿರ್ದೇಶಕರು, ಎಷ್ಟು ಓಡಾಡಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ಸುಲಭ ಬರಲಿಲ್ಲ. ಅದು ಬಂದೆಲ್ಲ ಬಿದ್ದ ಮೇಲೆ ನೀವು ಹುಡುಗರುಗಳಿಗೆ ಏನು ಕೇಳ್ತಿದ್ರೆ, ನೀವೇ ತಾಳ್ಮೆ ತಗೊಳ್ಳಿ, ತಾಳ್ಮೆ ಕೆಡ್ಸ್ಕೋಬೇಡಿ, ನಿಧಾನ ತಗೊಳ್ಳಿ. ಅದಕ್ಕೆ ನಾನು ಹೇಳ್ತೇನೆ, ನಿಧಾನ ತಗೊಂಡ್ರೆ ಗೆದ್ದೇ ಗೆಲ್ತೀರಾ. ಅವ್ರು ಅಷ್ಟು ಬೇಗ ಬರಲಿಲ್ಲ. ಇವತ್ತು ಅದಕ್ಕೆ ಅವ್ರಿಗೆ ಎಲ್ಲ ಕಡೆ ಸಕ್ಸಸ್ ಸಿಗ್ತೈತೆ. ತಾಳ್ಮೆ ಅಂದಿದ್ರೆ ನೀವು ಹುಡುಗರಿಗೆ ಪಾಪ ನಿಮ್ಗೆಲ್ಲ ನೋವಾಗೋದು ಗೊತ್ತು. ಒಳ್ಳೊಳ್ಳೆ ಸಿನಿಮಾ ಮಾಡ್ತಿದ್ರ ಗೆಲ್ತಾ ಇಲ್ಲ ಅಂತ. ಆದರೂ ದಯವಿಟ್ಟು ಸಿನಿಮಾ ನಿಧಾನಕ್ಕೆ ತಾಳ್ಮೆಯಿಂದ ಯೋಚನೆ ಮಾಡಿ ಸಿನಿಮಾ ಮಾಡಿ, ಗೆದ್ದೇ ಗೆಲ್ಲುತ್ತೆ, ಒಳ್ಳೇದಾಗಲಿ ಅಂತ ಹೇಳೋಕ್ಕೆ ಹೇಳ್ತಾ, ನೆಕ್ಸ್ಟ್ ನಮ್ಮ ನಿರ್ಮಾಪಕರುಗಳಿದ್ದಾರೆ. ದಯವಿಟ್ಟು ನೀವೆಲ್ಲ ಕೋಟಿಗಟ್ಟಲೆ ಲ್ಯಾಂಡಲ್ಲಿ ಇಟ್ಟಿರ್ತಾನೆ ಸಿನಿಮಾಗಳ್ಗಾಕಿ. ಸಿನಿಮಾ ಇಂಡಸ್ಟ್ರಿ ಚೆನ್ನಾಗಿದೆ, ಬರೀ ಲಾಭ ನೋಡೋದಲ್ಲ, ಅಷ್ಟೊಂದು ನೋಡ್ತಾ ಇರಿ. ಎಲ್ಲ 500,000 ಕೋಟಿಗಳು ದುಡ್ಡು ಮಾಡಿಕೊಂಡು ಎಲ್ಲ ಬರೀ ಲ್ಯಾಂಡಲ್ಲಿ ಇರ್ಬೋದು. ದಯವಿಟ್ಟು ಬನ್ನಿ ಅಂತ ನಾನು ನಿಮ್ಮ ಮನವಿ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಇಂದ್ರಜಿತ್ ಸರ್ ಆಗ್ಬೋದು, ನಾನು ಇಲ್ಲಿ ಹೀರೋ ಹೋಗಕ್ಕೆ ಅವ್ನು ಐಡಿಯಾ ಕೊಟ್ಟಿದ್ದ ಕಾರಣ ಇಂದ್ರಜಿತ್ ಸರ್ ಆಗ್ಬೋದು. ಎಲ್ಲರಿಗೂ ಥ್ಯಾಂಕ್ ಯು. ನಿಮ್ಮೆಲ್ಲರಿಗೂ ಟ್ರೈಲರ್ ಇಷ್ಟ ಆಗಿದೆ ಅಂತ ನಾನು ನಂಬ್ತೀನಿ. ಮೈನ್ ಪಾಯಿಂಟ್ ಒಂದು ಹೇಳಬೇಕು ಅಂತ ಹೇಳಿದ್ರೆ, ಅಮ್ಮ ಭಾರತಿ ಅಮ್ಮ ಹತ್ರ ನಿನ್ನೆ ಹೋದೆ ಮನೆಗೆ. ಸೊ ನಿನ್ನೆ ಹೋದಾಗ ಅಮ್ಮ, ಪಡ್ಡೆ ಹುಲಿಗೆ ನೀವು ಬಂದಿರಿ ಮುಹೂರ್ತಕ್ಕೆ ಸುದೀಪ್ ಸರ್ ಜೊತೆಗೆ. ವಿಷ್ಣು ಪ್ರಿಯಾ ನನಗೊಂದು ನಂಬಿಕೆ ಇರೋ ಸಿನಿಮಾ, ದಯವಿಟ್ಟು ನೀವು ಬರಬೇಕು, ನೀವು ವಿಶ್ ಮಾಡಬೇಕು. ಯಾಕಂದರೆ ನಾವೆಲ್ಲ ಸಾರ್ ನೋಡ್ಕೊಂಡು ಬೆಳೆದು, ಇಲ್ಲ ಸಿನಿಮಾನಿಂದ ಹುಚ್ಚು ಬಂದಿದೆ, ಸಾರ್ ನೋಡ್ಕೊಂಡು ನಮಗೆ ಬಂದಿದ್ದು. ಸೊ ಇವತ್ತಿಗೂ ಎಲ್ಲರೂ ಒಂದ್ಸರಿ ಏನೋ ತುಂಬ ಬೇಜಾರಾದರೆ ಡ್ಯಾಡಿ ಯಾವಾಗಲೂ ಹೇಳ್ತಾ ಇರ್ತಾರೆ, ಸಾರು ನೈಟ್ ಇಲ್ಲಿ ತನಕ 6 ಗಂಟೆ ತನಕ ಒಂದು ಶೂಟಿಂಗ್ ಮಾಡ್ತಾಯಿದ್ರು, ತಿರ್ಗಾ ಚೆನ್ನೈ ಗಾಡಿ ಓಡಿಸ್ಕೊಂಡು ಹೋಗಿ ನೈಟ್ ಶೂಟ್ ಮಾಡಿ ತಿರ್ಗಾ ಬೆಳಿಗ್ಗೆ ಬರ್ತಾರೆ, ಅಷ್ಟು ಕಷ್ಟಪಡ್ತಾಯಿದ್ರು ಅಂತ. ಸೊ ಅಂಥದ್ದು ಕೇಳ್ಕೊಂಡು ಮುಂದೆ ಹೋಗ್ತಾ ಇದೀವಿ. ಸೊ ಇವತ್ತಿಗೆ ನಮ್ಮ ಸಾರ್ ಮಾರ್ಗದರ್ಶನದಲ್ಲಿ ಸುದೀಪ್ ಸರ್ ಇದ್ದಾರೆ. ಸೊ ಅವ್ರನ್ನ ನಾನು ಫಾಲೋ ಮಾಡ್ತೀನಿ, ಯಾವಾಗಲೂ ಅವ್ರನ್ನ ಫಾಲೋ ಮಾಡೋಕ್ಕೆ ಇಷ್ಟಪಡ್ತೀನಿ. ಸುದೀಪ್ ಸರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ತುಂಬ ಕನೆಕ್ಟ್ ಆಗಿದ್ದು ಹೀರೋ ನನಗೆ ಅಂದ್ರೆ ಸುದೀಪ್ ಸರ್. ನನಗೆ ಯಾವಾಗಲೂ ಎಲ್ಲರೂ ಹೇಳ್ತಾರೆ, ಪುಲೋರ್ ಹಾಕೊಂಡು ಕಾರ್ಗೋಸ್ ಹಾಕೊಂಡ್ಬಂದ್ರೆ ಬಿಡಪ್ಪ ಸುದೀಪ್ ಸರ್ ಸ್ಟೈಲ್ ಏನು ಕಾಪಿ ಮಾಡ್ತೀನಿ ಅಂತ. ಹೌದು, ನನಗೆ ಇಷ್ಟ ಆಯ್ತು, ನಾನು ಮಾಡ್ತೀನಿ ಅಂತ ಹೇಳ್ತೀನಿ. ಯಾವಾಗಲೂ ಅವ್ರ ಮನೆಗೆ ಹೋದಾಗ ಏನು ಬೇಕೋ, ಏನು ತಿಂತೀಯೋ ಅಂದ್ಬಿಟ್ಟು ಕೂಡಿಸಿ ಅವರೇ ಅಡುಗೆ ಮಾಡಿ ಎಲ್ಲ ನಮ್ಮಂಥ ಯಂಗ್ಸ್ಟರ್ಸ್ಗೆ ವಿಶ್ ಮಾಡ್ತಾರೆ. ಯಾರೇ ಇದ್ರು ಅವರಂಥ ದೊಡ್ಡ ಸೀನಿಯರ್ ಆದ್ರೂ ಟಕ್ಕಂತ ಎದ್ಬಿಟ್ಟು ಎಲ್ಲರೂ ಹಾಕ್ಕೊಡ್ತಾರೆ. ಅವೆಲ್ಲ ಮಾಡೋ ನೆಸೆಸಿಟಿನಿಲ್ಲ. ಐ ಥಿಂಕ್ ಇಟ್ ಶೋಸ್ ಯುವರ್ ಗ್ರೇಟ್ಫುಲ್ನೆಸ್ ಆ್ಯಂಡ್ ಹೌ ಸೆಕ್ಯೂರ್ ಯು ಆಸ್ ಅ ಮ್ಯಾನ್ ಅಣ್ಣ. ಯಾಕಂದರೆ ಆ ಥರ ಯಾರು ನಿಂತೂ ಇಲ್ಲ,
ನಿಲ್ಲೋದು ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಟ್ ಒಂದು ಅರ್ಥ ಆಗಿದ್ದು ನನಗೆ ಸಖತ್ ಖುಷಿಯಾಗಿದೆ ಅಂತ ಹೇಳಿದ್ರೆ, ಡ್ಯಾಡಿ ಬರ್ಡೇಗೆ ಮಗನಾಗಿ ನನಗೆ ಏನೋ ಒಂದು ದೊಡ್ಡದಾಗಿ ಪಾರ್ಟಿ ಮಾಡೋಣ, ನನ್ನ ಫ್ರೆಂಡ್ಸ್ ಹೇಳಿದ್ರು ಒಂದು ಪಾರ್ಟಿ ಮಾಡು, ಒಂದು ದೊಡ್ಡ ಬಾರಲ್ಲಿ ಒಂದು ಜನ ಕರ್ಸು ಅಂತ. ನಾನು ಕಾಸಂತೂ ಸಂಪಾದನೆ ಮಾಡಿಲ್ಲ, ಯಾಕಂದ್ರೆ ನನಗೆ ಒಂದು 5 ವರ್ಷ ಆಯ್ತು ಇಂಡಸ್ಟ್ರಿಗೆ ಬಂದು. ಬರೀ ದಿನ ಬೆಳೆಯೋರೆ ಡ್ಯಾನ್ಸು ಫೈಟು ಕತೆಗಿದೆ ಅನ್ಕೊಂಡಿದ್ದೀನಿ. ಮಾಡೋ ಅಂಥ ಸಿನಿಮಾಗಳು ಕರೆಕ್ಟಾಗಿ ಆಗಿರಲ್ಲ, ಸ್ಲೋ ಆಗಿರುತ್ತೆ, ಬರೋ ಲೇಟ್ ಆಗಿರುತ್ತೆ. ಸೊ ಕಾಸಂತೂ ಸಂಪಾದನೆ ಮಾಡಿಲ್ಲ. ಸಂಪಾದನೆ ಅಂತ ಏನಾರ ಪ್ರಯತ್ನ ಪಟ್ಟಿರೋದು ಸಿನಿಮಾಗೋಸ್ಕರ ಏನಾರು ಆ್ಯಕ್ಟಿಂಗ್ ಮಾಡಿದಷ್ಟೇ. ಸೊ ಅದಕ್ಕೊಂದು ಟ್ರೈಲರ್ನ ಒಪ್ಪನ್ಗೆ ನನ್ನ ಬರ್ಡೇ ಗಿಫ್ಟಾಗಿ ಅವ್ರಿಗೆ ಕೊಡೋಣ ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ನಮ್ಮ ಕುಟುಂಬ ಸಮೇತ ನಮ್ಮ ಕುಟುಂಬ ಕೊಡೋರು ಸುದೀಪ್ ಸರ್ ಒಬ್ರು ಗೆಸ್ಟ್ ಬಂದು ನಮ್ಗೆ ವಿಶ್ ಮಾಡಿದಾಗ ಸುದೀಪ್ ಸರ್ ಹತ್ರ ಮೊನ್ನೆ ಹೋದೆ. ಅಣ್ಣಂಗೆ ಯಾವಾಗಲೂ ಡೈರೆಕ್ಟಾಗಿ ಮಾತಾಡೋದನ್ನ ತುಂಬ ಇಷ್ಟ. ನಾನು ಡೈರೆಕ್ಟಾಗಿ ಹೇಳಿದೆ, ಅಣ್ಣ ನಾನೇನು ಕೇಳಿಲ್ಲ ಅಣ್ಣ, ವಿಷ್ಣುಪ್ರಿಯ ಟ್ರೈಲರ್ ಲಾಂಚ್ ನೀವು ಬರಬೇಕು, ದಯವಿಟ್ಟು ನನಗೊಂದು ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ, ನನ್ನ ಸಿನಿಮಾಗೆ ಸಪೋರ್ಟ್ ಬೇಕು, ನಾವು ಅಪ್ಪ ಬರ್ಡೇ ಕೊಡೋಣ ಪ್ಲೀಸ್ ಅಣ್ಣ ಬಾರೋಣ ಅಂದೆ. ನಾನು ಇಷ್ಟೇ ಹೇಳಿದ್ದು. ವೆನ್ನೆಸ್ಡೇ 10th ಇರ್ತೀನಿ ಶ್ರೇಯಸ್ ಅಂತ ಹೇಳಿದ್ರು. ಥ್ಯಾಂಕ್ ಯು ಅಣ್ಣ. ನಿಜವಾಗ್ಲೂ ನಮ್ಮ ತಂದೆದು ನಿಮ್ಮದು ಒಂದು ಸ್ನೇಹ ಅದು ನಡೀತಾನೆ ಇರುತ್ತೆ ಯಾವಾಗ್ಲೂ, ಅಪ್ಸ್ ಆ್ಯಂಡ್ ಡೌನ್ಸಲ್ಲಿ. ಬಟ್ ನೀವು ಯಾವಾಗಲೂ ಬೇಕಾದಾಗ ಬಂದು ನಿಂತಿರೋ ಮನುಷ್ಯ ನಿಜವಾಗ್ಲೂ ನನಗೆ ಗೊತ್ತು. ಯಾಕಂದರೆ ಡ್ಯಾಡಿಗೆ ಫಸ್ಟ್ ಹಾರ್ಟ್ ಸರ್ಜರಿ ಆದಾಗ ಮಿಡ್ ನೈಟ್ ಹಾಸ್ಪಿಟಲ್ ಫೋನ್ ಮಾಡಿ ಫಸ್ಟ್ ಪರ್ಸನ್ ನೀವು ಕೇಳಿದ್ರು ಏನು ಬೇಕು ನಿನಗೆ ಅಂತ. ನನಗೆ ನಿಮಗೆ ಗೊತ್ತು ನನಗೆ ನಿಮ್ಮ ಕಂಡ್ರೆ ಎಷ್ಟು ಇಷ್ಟ ಇದೆ ಅಂತ. ಥ್ಯಾಂಕ್ ಯು ಅಣ್ಣ, ಐ ಲವ್ ಯು. ಎಲ್ರಿಗೂ ಥ್ಯಾಂಕ್ ಯು ಅಣ್ಣ. ದಯವಿಟ್ಟು ಸ್ಟೇಜ್ ಮೇಲೆ ತಾವು ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತೇನೆ. ವೇದಿಕೆಗೆ ಸ್ವಾಗತಿಸೋಣ ನಿಮ್ಮೆಲ್ಲರ ನೆಚ್ಚಿನ ಕಿಚ್ಚ ಸುದೀಪ್ ಸರ್ ಅವರನ್ನ. ಅಮ್ಮ ನಮಸ್ತೆ. ಭಾಳ ಖುಷಿ ಆಯ್ತು ಪಕ್ಕ ಕೂತ್ಕೊಂಡಿದ್ದೀನಿ. ಎಲ್ಲರಿಗೂ ಸ್ವಲ್ಪ ತಡ ಆಯಿತು ಬರೋದಕ್ಕೆ, ಬಿಕಾಸ್ ಐ ಹ್ಯಾಡ್ ಮೈ ಟ್ರೀಟ್ಮೆಂಟ್ ಗೋಯಿಂಗ್ ಆನ್. ಶ್ರೇಯಸ್ ತುಂಬ ಚೆನ್ನಾಗಿದೆ ಟ್ರೈಲರ್. ಆ್ಯಂಡ್ ಪ್ರಕಾಶ್ ಸರ್ ಎಲ್ಲಿದ್ದೀರಿ? ವೆರಿ ಗುಡ್ ಸರ್. ನನಗೆ ಆಫ್ಟರ್ ಲಾಂಗ್ ಅಮ್ಮ ಹೇಳಿದಾಗೆ ನಾರಾಯಣ್ ಸರ್ ಹೇಳಿದ್ರು, ಐ ಥಿಂಕ್ ಆಫ್ಟರ್ ಲಾಂಗ್ ಟೈಮ್ ಐ ಲವ್ ಸ್ಟೋರಿ, ಬಿಕಾಸ್ ರೆಪ್ಲಿಕಾಸ್ ಆಫ್ ಜಾನ್ರಾಸ್ ಬರ್ತಾನೆ ಇದೆ ಈಗ. ಸರ್ಟನ್ ಗ್ಯಾಂಗ್ಸ್ಟರ್ ಓರಿಯೆಂಟೆಡ್ ಅಂಡ್ ಥಿಂಗ್ಸ್ ಲೈಕ್ ದಟ್. ಆ ಮಧ್ಯದಲ್ಲಿ ಒಂದು ಲವ್ ಸ್ಟೋರಿ ಮಾಡೋದು ಎಲ್ಲರೂ ಮಾಡ್ತಾ ಇರ್ತಾರೆ, ಬಟ್ ದ ವೇ ಟು ಕನ್ಸೀವ್ ಇಟ್ ಆ್ಯಂಡ್ ಕನ್ವಿನ್ಸ್ ಅಸ್ ಇಟ್ಸ್ ವೆರಿ ಡಿಫಿಕಲ್ಟ್. ಆ್ಯಂಡ್ ಐ ಥಿಂಕ್ ಯು ಮೇಡ್ ಇಟ್ ಪಾಸಿಬಲ್. ವಿಜುವಲ್ಸ್ ತುಂಬ ಇಷ್ಟ ಆಯಿತು, ಆ್ಯಂಡ್ ಟ್ರೈಲರ್ದು ಕಟ್ಸ್ ತುಂಬ ಇಷ್ಟ ಆಯಿತು. ಆ್ಯಂಡ್ ದರ್ಸ್ ಅ ಸ್ಟೋರಿ ಟೆಲಿಂಗ್ ಇನ್ ದಟ್ ವಿಚ್ ಲಾಟ್ ಆಫ್ ಟ್ರೈಲರ್ಸ್ ಈಗ ಮಿಸ್ ಆಗ್ತಾ ಇರುತ್ತೆ ಅದರಲ್ಲಿ. ವೆರಿ ನೈಸ್. ಆ್ಯಂಡ್ ಮಂಜು ಆಫ್ಕೋರ್ಸ್ ನಮ್ಮ ಹುಡುಗ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ಸ್ಕ್ರೀನ್ ಮೇಲೆ. ಆ್ಯಂಡ್ ದ ಕಾಂಬಿನೇಷನ್ ಲುಕ್ಸ್ ವೆರಿ ಗುಡ್. ಯು ಪುಲ್ಡ್ ಆಫ್ ಅ ಗ್ರೇಟ್ ಕೆಮಿಸ್ಟ್ರಿ ಬಿಟ್ವೀನ್ ದೆಮ್. ನಾನು ಯಾಕಂದ್ರೆ 3ನೇ ಸಾಂಗ್ ನೋಡಿದಾಗ ನಾನು ನೋಟಿಸ್ ಮಾಡಿದ್ದು ಮಂಜು ಅವರು ತುಂಬ ನಾಚ್ಕೋತಾ ಇದ್ರು ಕೂತ್ಕೊಂಡು. ಅದ್ರಲ್ಲಿ ಒಂದು ಶಾರ್ಟ್ ಇದೆ ಸರ್, ಈಗ ಬಿಲ್ಡಿಂಗ್ ಹೋಗ್ತಾ ಇರುತ್ತೆ, ಮಂಜು ತುಂಬ ಟೆನ್ಷನ್ ಆಗ್ತಾರೆ ಸರ್. ಏ ಮಂಜು, ಫೈನಲ್ ಆ ಮಗ ಅದನ್ನು ಪರದೆ ಮೇಲೆ ಮಾಡ್ತೀನಿ ಮಂಜು ಸರ್. ಫಸ್ಟ್ ಫಿಲ್ಮ್ ಅಲ್ವ ಸರ್ ನಿಮ್ದು ಕನ್ನಡದಲ್ಲಿ? ಸೆಕೆಂಡ್ ಸರ್. ಮಂಜು ಅವ್ರ ಬಗ್ಗೆ ನನಗೆ ನಿಮ್ಗೆ ತುಂಬ ಗೊತ್ತು ಸರ್. ಸೊ ಬಟ್ ಅವ್ರು ಹೇಳಿದ ಹಾಗೆ ಇವಾಗ ಮಾತಾಡ್ತಾ ಇದ್ದೆ. ಸರ್ಪ್ರೈಸಿಂಗ್ಲಿ 48 ಫಿಲ್ಮ್ಸ್ ಕನ್ನಡ ಆ್ಯಂಡ್ 2 ಫಿಲ್ಮ್ಸ್ ಔಟ್ಸೈಡ್ ಮಾಡಿರೋದು, ಬಟ್ 50 ಫಿಲ್ಮ್ಸ್ ಫ್ರಮ್ ಒನ್ ಪರ್ಟಿಕ್ಯುಲರ್ ಫರ್ಮ್. ಡೆಫಿನೆಟ್ ಇಸ್ ನಾಟ್ ಅ ಜೋಕ್. ಅದು ಚಿಕ್ಕ ಫಿಲ್ಮ್ಸ್ ಆಗಿರ್ಬೋದು, ದೊಡ್ಡದಾಗಿರ್ಬೋದು, ಅತಿ ದೊಡ್ಡದಾಗಿರ್ಬೋದು, ಬಟ್ ಟೋಟಲ್ ಒಂದು 50 ಸಿನಿಮಾ ಒಂದು ಸಂಸ್ಥೆಯಿಂದ ಬರ್ತಾ ಇದೆ ಅಂದರೆ ಮಂಜು, ದಟ್ಸ್ ಅ ಗ್ರೇಟ್ ಥಿಂಗ್. ನನಗೆ ನಿಜವಾಗ್ಲೂ ಗೊತ್ತಿರಲ್ಲ. ಐ ಆಮ್ ರಿಯಲಿ ವೆರಿ ಹ್ಯಾಪಿ ಆ್ಯಂಡ್ ವೆರಿ ಪ್ರೌಡ್ ಆಫ್ ಯು ಫಾರ್ ದಟ್. ಅದು ತುಂಬ ಚಿಕ್ಕ ಕೊಡುಗೆ ಅಲ್ವೇ ಅಲ್ಲ. ಆ್ಯಂಡ್ ಅಫ್ಕೋರ್ಸ್ 48th ಫಿಲ್ಮ್. ನಾನು ನಿಮಗೂ ಕೂಡ ಆಲ್ ದಿ ಬೆಸ್ಟ್ ಹೇಳ್ತಾ, ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಜೆಸ್ಚರ್ ನೀವು ಮಾಡಿದ್ದು ಇವತ್ತು. ಐ ಡೋಂಟ್ ಥಿಂಕ್ ಒಬ್ಬ ತಂದೆಯಾಗ ಅವರಿಗೆ ಇನ್ನೂ ಏನು ಬೇಕಾಗಿರಲ್ಲ. ಐ ಮೀನ್ ಹಿ ಈಸ್ ಅರ್ನ್ಡ್ ಅ ಲಾಟ್, ಬಟ್ ಹೀಸ್ ಅದು ಗೊತ್ತಿರೋದು ನನ್ನ ಪ್ರಕಾರ ಹಿ ಜಸ್ಟ್ ವಾಂಟ್ಸ್ ಟು ಸಿ ಯು ಸಕ್ಸಸ್ಫುಲ್ ಶ್ರೇಯಸ್. ಸೊ ಐ ಜಸ್ಟ್ ವಿಶ್ ಯು ಆಲ್ ದಿ ಬೆಸ್ಟ್. ಅಫ್ಕೋರ್ಸ್ ಪ್ರತಿ ಇಂಡಸ್ಟ್ರಿನೂ ಆದ ಹಾಗೆ ಕನ್ನಡದು ಒಂದು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಸಫರ್ ಆಗ್ತಾ ಇದೆ. ಸೊ ಐ ಜಸ್ಟ್ ವಿಶ್ ಆಲ್ ದ ಬೆಸ್ಟ್ ಟು ಆಲ್ ದ ನ್ಯೂ ಕಮರ್ಸ್, ನಿಮಗೂ ಕೂಡ. ಆ್ಯಂಡ್ ವಾಟ್ ಮೋರ್ ಬೆಟರ್ ಬ್ಲೆಸ್ಸಿಂಗ್ ದೆನ್ ಅಮ್ಮ ಬೀಯಿಂಗ್ ಹಿಯರ್. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ರೈಟ್, ಎಂಟೈರ್ ಟೀಮ್ ವಿಲ್ ಸ್ಟೇ ಸರ್. ಐ ಆಮ್ ವೆರಿ ಹ್ಯಾಪಿ ವಿತ್ ದ ಟ್ರೈಲರ್ ಸರ್. ವೆರಿ ಡನ್. ಆ್ಯಂಡ್ ಮ್ಯೂಸಿಕಲ್ಲಿ ತುಂಬ ಚೆನ್ನಾಗಿದೆ. 3 ಸಾಂಗು ತುಂಬ ಚೆನ್ನಾಗಿದೆ. ಅದರಲ್ಲಿ 3ನೇ ಸಾಂಗ್ ಅಂತೂ ತುಂಬ ಚೆನ್ನಾಗಿದೆ. ಸೊ
ಯಾರು? ಹಾಯ್ ಸರ್. ಅಕುಲ್. ಓಕೆ, ಟ್ರೈಲರ್ ಹಿ ಎಡಿಟೆಡ್. ಸೊ ಇಷ್ಟೊತ್ತು ಹೊಗಳಿದಂಗೆ ಇಟ್ ಕಮ್ಸ್ ಟು ಯು ಆಲ್ಸೋ, ರೈಟ್? ಅಕುಲ್, ರೈಟ್? ಆಲ್ ದಿ ಬೆಸ್ಟ್ ಸರ್. ಸಿನಿಮಾ that's it, Shresh, and ಬಂದಿದ್ದು ಕರ್ಸಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಆಫ್ ಕೋರ್ಸ್ ವೆರಿ ವೆರಿ ಹ್ಯಾಪಿ, ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮಂಜು. ಫೈನಲ್ ಆಗಿ ಯಾವುದೋ ಒಂದು ವಯಸ್ಸಿಗೆ ಕಾಲಿಟ್ಟಿದ್ದೀರಿ. ವಯಸ್ಸಿಗೆ ಕಾಲಿಡೋದು ದೊಡ್ಡದಲ್ಲ ಮಂಜು, ಆ ವಯಸ್ಸನ್ನ ಒಪ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಏನೋ ಒಂದು ಮಿಸ್ಟೇಕ್ ಆಯಿತು ಸ್ಟೇಜ್ ಮೇಲೆ, ಚೆನ್ನಾಗಿ ಪ್ಯಾಚಪ್ ಮಾಡಿಬಿಟ್ರು. ಅದನ್ನ ನನ್ನ ಸ್ವಲ್ಪ ಹೊಗಳಿ ಪಗಳಿ ಯಾಕೆ ವಿಚಾರ ಅಂತ ಚೆನ್ನಾಗಿ ಪ್ಯಾಚಪ್ ಮಾಡಿದ್ರಿ. Anyway, thank you so much and wish you all the best and happy returns, Manju. ಕೇಕ್ ತರಿಸ್ಬಿಡ್ತೇನೆ. ಮಂಜು ಸರ್, ಮ್ಯಾಮ್, ವೇದಿಕೆ ಮೇಲೆ ಮತ್ತೊಮ್ಮೆ ಕೆ ಮಂಜು ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀವಿ. ಕೆ ಮಂಜು ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಮತ್ತೊಮ್ಮೆ ತಿಳಿಸ್ತಾ ಇದ್ದೀವಿ.